ಉದ್ದೇಶಪೂರ್ವಕವಾಗಿಯೇ ಕೆಲವೊಂದು ಡಿಗ್ ಮಾಡ್ರೆ ಏನು ಮಾಡೋದಕ್ಕಾಗತ್ತೆ? ಈಗ ರಸ್ತೆಗಳನ್ನು ನೀವು ಹೇಗೆ ಬಿಲ್ಟ್ ಮಾಡ್ತೀರಿ? ಅದಕ್ಕೆ ಏನು ಮಾಡೆಲ್ ಕೊಡ್ತೀರಿ ಸರ್? ಈಗ GBA ಬಂದಮೇಲೆ ಎಲ್ಲ ಏಜೆನ್ಸಿಗಳು ಒಟ್ಟಾಗಿ ಬರ್ತವೆ, ಬಟ್ ಏಜೆನ್ಸಿಗಳು ಒಟ್ಟಾಗಿ ಬಂದಮೇಲೂ ಕೂಡ ಅದೇ ರೀತಿ ಇರುತ್ತಾ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಒಂದು ರೋಡ್ ಕಟಿಂಗ್ ಪರ್ಮಿಷನ್ ಆಗಲಿ, ಯಾವುದೇ ಒಂದು ಏಜೆನ್ಸಿಯಲ್ಲಿ ಕೇಬಲ್ ಹಾಕಬೇಕಾಗಲಿ, ಎಲ್ಲವೂ ಕೂಡ ಆನ್ಲೈನಲ್ಲಿ ತೊಗೊಂಡು ಬರಬೇಕು. ಇದನ್ನು ಜನಕ್ಕೂ ಓಪನ್ ಬಿಡ್ತೇವೆ. ಯಾಕೆಂದರೆ ಈಗ ಸಡನ್ನಾಗಿ ನಿಮ್ಮ ಮನೆ ರೋಡ್ ಯಾರೋ ಬಂದು ಕಟ್ ಮಾಡ್ತಾವ್ರೆ, ಅವ್ರು ಪರ್ಮಿಷನ್ ತೊಗೊಂಡಿದ್ದಾರಾ ಇಲ್ವಾ ಅಂತ ಎಲ್ಲೂ ಗೊತ್ತಾಗಲ್ಲ. ಆಮೇಲೆ ಸುಮಾರು ಜನ ಕೇಳಿದರೆ ಜೋಬಿಂದ ಒಂದು ಪೇಪರ್ ತೆಗೆದು ತೋರಿಸ್ತಾರೆ. ಅದು ರಿಯಲ್ಲ ಫೇಕಾ, ಅವ್ರ ಅಂಗಡಿಯಲ್ಲೇ ಅವರು ಪ್ರಿಂಟ್ ಮಾಡ್ಕೊಂಡು ಬಂದವ್ರ ಅಂತಲೂ ನಿಮಗೆ ಗೊತ್ತಾಗಲ್ಲ. ಈಗ ಅದನ್ನೆಲ್ಲ ಆನ್ಲೈನಲ್ಲಿ ಹಾಕ್ತೇವೆ. ಆನ್ಲೈನಲ್ಲಿ ಒಂದು ಪ್ರಶ್ನೆ ಇದೆ ಸರ್. ಈಗ ರೋಡ್ ಹಿಸ್ಟ್ರಿ ಬಗ್ಗೆ ಮಾತಾಡ್ರಿ. ಹಿಂದೆ 2016ರಲ್ಲೇ ನಾವೊಂದು ರಿಪೋರ್ಟ್ ಮಾಡಿದ್ವಿ ಸರ್. ಹಾಗೆ ಭರತ್ ಲಾಲ್ ಮೀನಾ ಕಾಲದಿಂದಲೂ ಕೂಡ ಅವರು ಕಮಿಷನರ್ ಇದ್ದಾಗಿಂದಲೂ ಕೂಡ ಒಂದಲ್ಲ ಒಂದು ರೀತಿ ಪ್ರಪೋಸಲ್ ಬರ್ತಾನೆ ಇದೆ ರೋಡ್ ಹಿಸ್ಟ್ರಿ ಬಗ್ಗೆ. ಅದು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಪಾಲಿಕೆ ಸಭೆಗಳಲ್ಲೂ ಕೂಡ ಚರ್ಚೆ ಆಯಿತು. ಬಟ್ ಎಂಡ್ ಆಫ್ ದ ಡೇ ಅದನ್ನು ಹೇಗೆ ಮಾಡಿರ್ತಾರೆ ಅಂದರೆ ಆ ಸಾಫ್ಟ್ವೇರೇ ವರ್ಕ್ ಆಗಲ್ಲ ಅಥವಾ ಸರ್ವರೇ ವರ್ಕ್ ಆಗಲ್ಲ. ಎಲ್ಲ ನಿಯಮಗಳನ್ನು ತಂದಾದ್ಮೇಲೂ ಕೂಡ ಇಂಪ್ಲಿಮೆಂಟ್ ಮಾಡುವಂಥ ಸಂದರ್ಭದಲ್ಲೇ ದೊಡ್ಡ ಸಮಸ್ಯೆ ಆಗುತ್ತೆ. ಅದನ್ನು ಆ ವರ್ಕ್ ಕಲ್ಚರ್ನ ಹೇಗೆ ರಿಪೇರಿ ಮಾಡ್ತೀರಿ? ಈಗ ನೀವು ಹೇಳೋದು ನಿಜ. 2016 ಅಲ್ಲ, ಬಹುಶಃ 20 ವರ್ಷ ಇದೆಲ್ಲ ಟೆಕ್ನಾಲಜಿ ಬಂದಾಗಿಂದಾನು ಇದು ರೋಡ್ ಹಿಸ್ಟ್ರಿ ಆನ್ಲೈನ್ ಮಾಡಬೇಕು ಅಂತ ಅವಾಗಿಂದಾನು ಚರ್ಚೆ ನಡೀತಾ ಇದೆ. ಇಟ್ ಈಸ್ ಲಾಂಗರ್ ದನ್ 10 years ಅಂತ ಹೇಳ್ತಾ ಇದ್ದೇನೆ. ಆವತ್ತಿಂದ ಪ್ರಯತ್ನ ಆಗಿದೆ. ಆದರೆ ನೀವು ಹೇಳ್ದಂಗೆ ಎಲ್ಲೋ ಟೂಟ ಪೂಟ ಆಗಿದೆ ಬಿಟ್ಟರೆ ಅದು ಸಮರ್ಪಕವಾಗಂತೂ ಇಲ್ಲಿವರೆಗೂ ಆಗಿಲ್ಲ. ಪಾಲಿಕೆ ಸಭೆಯಲ್ಲಿ ಚರ್ಚೆ ಆಗಿದೆ. ಪಂಪ ಮಹಾಕವಿ ರಸ್ತೆನ ಡಾಂಬರೀಕರಣ ಮಾಡ್ತಾರೆ. ಫಸ್ಟು ಪಂಪ ಮಹಾಕವಿ ರಸ್ತೆ ಡಾಂಬರೀಕರಣ ಅಂತ ಆಗುತ್ತೆ, ಆಮೇಲೆ ಮಿಂಟೋ ಆಸ್ಪತ್ರೆ ಉತ್ತರದಿಂದ ದಕ್ಷಿಣಕ್ಕೆ ಅಂತ ಆಗುತ್ತೆ, ನೆಕ್ಸ್ಟ್ ಮಿಂಟೋ ಆಸ್ಪತ್ರೆ ದಕ್ಷಿಣದಿಂದ ಉತ್ತರಕ್ಕೆ ಅಂತ ಆಗುತ್ತೆ. ರೋಡ್ ಹಿಸ್ಟ್ರಿ ಇಂಪ್ಲಿಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಬರುತ್ತೆ. ಸೊ ದಟ್ ಅಲ್ಲಿ ಯಾವುದೇ ಒಂದು ಫಂಡನ್ನು ನಾವು ಹಾಕಿದರೆ ಅದು ಅಲ್ಲಿ ಕಾಣಬೇಕು. ಎಷ್ಟು ಅಮೌಂಟ್ ಹಾಕಿದ್ದೀವಿ, ಆ ವರ್ಕಲ್ಲಿ ಬರೀ ಟಾರ್ ಇದೆಯಾ, ಟಾರ್ ಇದ್ದರೆ ಎಷ್ಟು ಥಿಕ್ನೆಸ್, 1 ಲೇಯರ 2 ಲೇಯರ, ಟಾರು ಜೊತೆಗೆ ಡ್ರೈನ್ ವರ್ಕ್ ಇದೆಯಾ, ಡೀಸಲ್ಟೇಷನ್ ಇದೆಯಾ, ಎಲೆಕ್ಟ್ರಿಕಲ್ ವರ್ಕ್ ಇದೆಯಾ, ಇಷ್ಟನ್ನು ಕೂಡ ಆನ್ಲೈನಲ್ಲಿ ಪಬ್ಲಿಕ್ ಡೊಮೈನ್ಗೆ ಬಿಡ್ತೇವೆ. ಯಾರು ಬೇಕಾದರೂ ನೋಡ್ಕೊಳ್ಬೋದು. ನಿಮ್ಮ ಮನೆ ರೋಡು ಕೂಡ ಯಾವ ವರ್ಷ ಟಾರ್ ಆಗಿದೆ, ಅದಕ್ಕೆ ಎಷ್ಟು ಖರ್ಚಾಗಿದೆ, ಅದಕ್ಕೆ ಎಷ್ಟು ದಿನ ಮೇಂಟೆನೆನ್ಸ್ ಪೀರಿಯಡ್ ಇದೆ, ಇಷ್ಟರಿಂದ ಹಿಡಿದು ಅಲ್ಲಿ ಏನೇನು ಇನ್ಫ್ರಾಸ್ಟ್ರಕ್ಚರ್ ಇದೆ, ಅಲ್ಲಿ ಏನಾದರೂ ಪ್ರಾಬ್ಲಮ್, ಲೈಟ್ ಅಂಟ್ಲಿಲ್ಲ ಅಂದರೂ ಕೂಡ ನೀವು ಅಲ್ಲಿ ಕ್ಲಿಕ್ ಮಾಡೋದ್ರ ಮುಖಾಂತರ ಕಂಪ್ಲೇಂಟ್ ಮಾಡ್ಬೋದು. ಪಾಟೋಲ್ ಬಂದರೂ ಕಂಪ್ಲೇಂಟ್ ಮಾಡ್ಬೋದು. ಎಷ್ಟು ವರ್ಷ ಅದು ಲೈಬಲಿಟಿ ಪೀರಿಯಡ್, ಮೇಂಟೆನೆನ್ಸ್ ಪೀರಿಯಡ್ ಇದೆ ಅಂತ ಕೂಡ ನಿಮಗೆ ಅರ್ಥ ಆಗೋ ಭಾಷೆಯಲ್ಲಿ ಈ ರೋಡ್ ಹಿಸ್ಟ್ರಿಯಲ್ಲಿ ಮಾಡಿಕೊಡ್ತೇವೆ. ಅದನ್ನು ಮಾಡೋದ್ರ ಮುಖಾಂತರ ಸ್ವಲ್ಪ ಸುಧಾರಣೆ ಆಗ್ಬೋದು ಅಂತ ನಾನು ನಂಬಿದ್ದೇನೆ. ಹಿಂದೆ ಅರ್ಧಂಬರ್ಧ ಆಗಿರ್ಬೋದು, ಆಗದೇನೆ ಇರ್ಬೋದು, ಈಗ ಅಂತೂ ಮಾಡೇ ತೀರಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದೇವೆ. ಸದ್ಯದಲ್ಲೇ ಮಾಡ್ತೇವೆ. ಅಟ್ಲೀಸ್ಟ್ ಒಂದು 2 ತಿಂಗಳು ಒಳಗಡೆ ಒಂದು ಭಾಗಶಃ ವರ್ಷನ್ ಆದರೂ ನಾವು ರೋಲ್ಔಟ್ ಮಾಡ್ತೇವೆ. ರೈಟ್ ಸರ್. ಇದ್ರ ಜೊತೆಗೆ 9,000 ಕೋಟಿ ರಸ್ತೆಗಳಿಗೆ ಸಂಬಂಧಪಟ್ಟಂತೆ ಪಾಟ್ ಹೋಲ್ ಮುಚ್ಚೋದಕ್ಕೆಲ್ಲ ಖರ್ಚು ಮಾಡಿದಿರಿ. ಅದನ್ನು ಅಕೌಂಟಬಿಲಿಟಿ ಹುಡುಕ್ತೀರಾ ಸರ್? ಎಲ್ಲಿ ಖರ್ಚಾಯಿತು, ಏನಾದ್ರು ಹುಡುಕೋಕೆ ಸಾಧ್ಯ ಇದೆಯಾ, ಅಥವಾ ದೊಡ್ಡ ಗಣಿಗಾರಿಕೆ ಮಾಡ್ದಂಗೆ ಎಲ್ಲವೂ ಕೂಡ ಹೋಯ್ತು ಅಂತನಾ, ನೀರಿಗೆ ಬಿದ್ದಂಗೆನಾ? ನೀರಿಗೆ ಬಿದ್ದಾಗೆ ಅಂತ ನಮ್ಮಂಥ ಜವಾಬ್ದಾರಿ ಸ್ಥಾನದಲ್ಲಿರೋರು ನಾವು ಹೇಳೋಕ್ಕಾಗೋದಿಲ್ಲ. ಆ ರೀತಿ ಹೇಳಿದ್ರೆ ಭಾಳ ಉಡಾಫೆ ಮಾತಾಗುತ್ತೆ. ಆ ರೀತಿ ನಾವು ಜವಾಬ್ದಾರಿ ಸ್ಥಾನದಲ್ಲಿರೋರು ಮಾಡಬಾರ್ದು. ಬಟ್ ನಮ್ಮ ಪ್ರಯಾರಿಟಿ ಈಗ ಸಿಸ್ಟಮನ್ನು ಸೆಟ್ರೈಟ್ ಮಾಡಬೇಕು. ಅದರ ಕಡೆಗೆ ಈಗ ಆಗೋ ಕೆಲಸ ಗುಣಮಟ್ಟ ಸುಧಾರಣೆ ಆಗಬೇಕು. ಈ ಕ್ವಾಲಿಟಿ ಕಂಟ್ರೋಲ್ ಬಗ್ಗೆ ನಮ್ಮಲ್ಲಿ ಬೇರೆ ಬೇರೆ ವಿಭಾಗಗಳಿತ್ತು ಸರ್. BBMP ನಾನು ರಿಪೋರ್ಟಿಂಗ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಆಗ ಒಂದು ಸಜೆಷನ್ಸ್ ಬಂದಿತ್ತು ಸರ್. ಕೆಲವೊಂದಿಷ್ಟು ಇಂಜಿನಿಯರಿಂಗ್ ಕಾಲೇಜ್ ಹುಡುಗರನ್ನ ಕರೆದು ಈ ಕ್ವಾಲಿಟಿ ಕಂಟ್ರೋಲ್ಗೆ, ಮೆಷರ್ಮೆಂಟ್ಗೆ ಅವರನ್ನು ಸ್ವಲ್ಪ ಭಾಗಿತ್ವ ಮಾಡಿಕೊಂಡ್ರೆ ಅವರು ಒಂದು ಸೋಷಿಯಲ್ ಆ್ಯಕ್ಟಿವಿಸಮ್ ಆಗುತ್ತೆ, ಜೊತೆಗೆ ವಿದ್ಯಾರ್ಥಿಗಳಿಗೂ ಕೂಡ ಹೆಲ್ಪ್ ಆಗುತ್ತೆ. ಸರ್ಕಾರದಿಂದ ಅವ್ರಿಗೆ ಬೇಕಾದಂಥ ಯಾವ ರೀತಿ ಇಂಟರ್ನ್ಶಿಪ್ಪು ಮತ್ತೊಂದು ಸರ್ಟಿಫಿಕೇಷನ್ಸ್ ಮಾಡ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ. ಇವತ್ತೇನಾಗಿದೆ, ನಾವು ಸಾಕಷ್ಟು ಬಾರಿ ಅಕೌಂಟಬಿಲಿಟಿ ಬಗ್ಗೆ ಮಾತಾಡ್ಬೋದು ಅಥವಾ ಕ್ವಾಲಿಟಿ ಬಗ್ಗೆ ಮಾತನಾಡ್ಬೋದು. ಅಲ್ಲಿ ಯಾರು ಮಾಡ್ತಿದ್ದಾರೆ, ಏನು ಮಾಡ್ತಾರೆ ನಮಗೂ ಗೊತ್ತು, ನಿಮಗೂ ಗೊತ್ತು, ಅವ್ರು ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಹೀಗಾಗಿ ಈಗ ಪ್ರೈವೇಟ್ ಪಾರ್ಟಿಗಳನ್ನು ಈ ರಸ್ತೆ ಅಥವಾ ಇನ್ಫ್ರಾಸ್ಟ್ರಕ್ಚರ್ಸಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥದ್ದು ಅಥವಾ ಅವರನ್ನು ಈ ಕ್ವಾಲಿಟಿ ಕಂಟ್ರೋಲ್ ವಿಚಾರದಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಎಷ್ಟರ ಮಟ್ಟಿಗೆ ಸಾಧ್ಯ? ನೀವು ಹೇಳ್ದಂಗೆ ಹಿಂದೆ ನಾನಾ ಪ್ರಯೋಗಗಳಾಗಿದ್ದಾವೆ. ತಾತ್ಕಾಲಿಕವಾಗಿ ಸ್ವಲ್ಪ ಪರಿಹಾರ ಸಿಕ್ಕರೂ ಕೂಡ ಲಾಂಗ್ ಟರ್ಮಲ್ಲಿ ಸಿಕ್ಕಿಲ್ಲ, ಸುಧಾರಣೆ ಆಗಿಲ್ಲ. ಈಗ ಆಗಾದರೂ ಕೂಡ ನಾವು ಸಮಾಜದ ಸಹಭಾಗಿತ್ವದಲ್ಲೇ ಸುಧಾರಣೆ ಮಾಡಬೇಕು. ಸಿವಿಲ್ ಸೊಸೈಟಿ ಪಾರ್ಟಿಸಿಪೇಷನಿಂದ ಸ್ವಲ್ಪ ಇಂಪ್ರೂವ್ಮೆಂಟನ್ನು ತರಲಿಕ್ಕೆ ಸಾಧ್ಯ. ನೀವು ಹೇಳ್ದಂಗೆ ನಮ್ಮ ಬೆಂಗಳೂರಲ್ಲಿ ಎಕ್ಸ್ಪರ್ಟ್ಗಳಿಗೇನು ಕೊರತೆ ಇಲ್ಲ, ಇದ್ದಾರೆ ಸಾಕಷ್ಟು. ಅದರಲ್ಲಿ ಒಳ್ಳೆಯ ಉದ್ದೇಶ ಇರೋರು ಕೂಡ ಇದ್ದಾರೆ. ಅವ್ರನ್ನ ನಾವು ಇನ್ವಾಲ್ವ್ ಮಾಡಿಕೊಳ್ಳೇಬೇಕಾಗತ್ತೆ. ಖಂಡಿತ ನಾವು ಕೂಡ ಸಿವಿಲ್ ಸೊಸೈಟಿ ಪಾರ್ಟಿಸಿಪೇಷನ್, ಈವನ್ ಎಕ್ಸ್ಪರ್ಟ್ ಕ್ವಾಲಿಟಿ ಆಫ್ ವರ್ಕಲ್ಲೂ ಕೂಡ ಪ್ಲ್ಯಾನಿಂಗೇ ಆಗಲಿ, ಪ್ಲ್ಯಾನಿಂಗಲ್ಲೂ ಇನ್ವಾಲ್ವ್ ಮಾಡ್ಕೋಬೇಕು,
ಕ್ವಾಲಿಟಿ ಆಫ್ ವರ್ಕನ್ನು ಮಾನಿಟರು ಸೂಪರ್ವಿಷನ್ ಮಾಡೋಕ್ಕೆ ನಮಗೆ ಸಹಾಯ ಮಾಡೋಕ್ಕಾದರೂ ಅವ್ರನ್ನ ಇನ್ವಾಲ್ವ್ಮೆಂಟ್ ಮಾಡ್ಕೋಬೇಕು. ನೀವು ಹೇಳ್ದಂಗೆ ಅದು ಮಾಡೋದ್ರಿಂದ ಸ್ವಲ್ಪ ಸುಧಾರಣೆ ಸಾಧ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ. ಖಂಡಿತ ಅದನ್ನು ಮಾಡ್ತೇವೆ ನಾವು.